ಹಾಯ್ ಎಲ್ಲರಿಗೂ ನಮಸ್ಕಾರ. ಭೂಮಿ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಸ್ವೀಟ್ ರೆಸಿಪಿನ ಮಾಡ್ತಾಯಿದ್ದೀನಿ. ಆ್ಯಪಲ್ನ ಯೂಸ್ ಮಾಡಿಕೊಂಡು ಒಂದು ಹಾಲುಬಾಯಿ ರೆಸಿಪಿನ ಮಾಡ್ತಾಯಿದ್ದೀನಿ. ಖಂಡಿತ ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ಹಾಗೆ ಹೊಸದಾಗಿ ಯಾರ್ಯಾರು ವೀಡಿಯೋ ನೋಡ್ತಿದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದು ಸಿಂಪಲ್ಲಾಗಿ ಮನೇಲೇ ಇರೋ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಈ ಸ್ವೀಟ್ ರೆಸಿಪಿನ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ನಾನು ಒಂದು ಚಿಕ್ಕ ಜಾರ್ ಇಟ್ಕೊಂಡಿದ್ದೀನಿ. ಚಿಕ್ಕ ಜಾರಿಗೆ 1 ಕಪ್ಪಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ. ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಹಾಕ್ಕೊಂಡು ಒಂದು ಪ್ಯಾನ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅದೇ ಅಳತೆಗೆ ನಾನು 1 ಕಪ್ಪಷ್ಟು ಬೆಲ್ಲನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನ ನೀವು ಒಂದು ಅರ್ಧ ಕಪ್ ಜಾಸ್ತಿ ತೊಗೊಳ್ಳಿ, ಸ್ವೀಟ್ ಕರೆಕ್ಟಾಗಿ ಆಗುತ್ತೆ. ನಾನು ಆ್ಯಪಲ್ನ ಯೂಸ್ ಮಾಡ್ತಾ ಇರೋದ್ರಿಂದ ಬೆಲ್ಲ ನಾನು ಸಮ ಪ್ರಮಾಣದಲ್ಲಿ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟು ಅದೇ ಜಾರಿಗೆ ನಾನು 1 ಕಪ್ಪಷ್ಟು ಅಳತೆಯಷ್ಟು ಅಕ್ಕಿನ ಒಂದು 4ರಿಂದ 5 ಅವರು ಈ ರೀತಿ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ 1 ಕಪ್ ಅಕ್ಕಿಗೆ 1 ಕಪ್ ತೆಂಗಿನಕಾಯಿ ತೊಗೊಳ್ಳಿ. ಹಾಗೆ 1.5 ಕಪ್ಪಷ್ಟು ಬೆಲ್ಲನ ನೀವು ತೊಗೋಬೇಕಾಗುತ್ತೆ. ಆಗ ಸ್ವೀಟ್ ಕರೆಕ್ಟಾಗಿ ಆಗುತ್ತೆ. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ಇಲ್ಲ ಕಡಿಮೆ ಬೇಕು ಅಂದರೆ ಒಂದು ಅರ್ಧ ಕಪ್ ಕಡಿಮೆ ಕೂಡ ಹಾಕೋಬೋದು. ನೋಡಿ, 1 ಕಪ್ ಅಕ್ಕಿಗೆ ನಾನು 1 ಕಪ್ಪಷ್ಟು ಆಲ್ಮೋಸ್ಟ್ ನೀರು ಹಾಕ್ಕೊಂಡು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಈ ರೀತಿ ಪೇಸ್ಟ್ ಆಗಿರಬೇಕು. ಇದನ್ನು ಅಷ್ಟೇ ಪೇಸ್ಟ್ ಮಾಡ್ಕೊಂಡಿರೋದನ್ನ ನಾನು ಈ ರೀತಿ ಪ್ಯಾನ್ಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದೇ ಜಾರಿಗೆ ನಾನಿಲ್ಲಿ 1 ಮೀಡಿಯಮ್ ಸೈಜ್ ಆ್ಯಪಲ್ನ ತೊಗೊಂಡಿದ್ದೀನಿ. ಆ್ಯಪಲ್ನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ. ನೋಡಿ, ಆ್ಯಪಲ್ನ ಈ ರೀತಿ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈ ಪೇಸ್ಟನ್ನು ಕೂಡ ನಾನು ಪ್ಯಾನ್ಗೆ ಹಾಕ್ಕೊತಾ ಇದ್ದೀನಿ. ನಾನಿನ್ನೂ ಸ್ಟವ್ನ ಆನ್ ಮಾಡ್ಕೊಂಡಿಲ್ಲ. ಕೊನೆಯದಾಗಿ ಎಲ್ಲನೂ ಹಾಕ್ಕೊಂಡು ಇವಾಗ ನಾನು ಸ್ಟವ್ನ ಆನ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಬರಬೇಕಾಗುತ್ತೆ. ಟೋಟಲಿ 1 ಕಪ್ ಅಳತೆಗೆ ಎಲ್ಲನೂ ಮೆಷರ್ಮೆಂಟ್ ತೊಗೊಳೋದ್ರಿಂದ ಇದಕ್ಕೆ ಒಂದು 4ರಿಂದ 4 ಕಪ್ಪಷ್ಟು ನೀರು ಸಾಕಾಗುತ್ತೆ. ನಾನು ರುಬ್ಬೋದಕ್ಕೆ 2 ಕಪ್ ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಮತ್ತೆ ಇದಕ್ಕೆ ನಾನು ಇನ್ನೂ ಒಂದು 2 ಕಪ್ ನೀರನ್ನು ಸೇರಿಸ್ಕೊತೀನಿ. ಸೊ 4 ಕಪ್ ನೀರು ಸಾಕಾಗುತ್ತೆ. ಇದು ತುಂಬ ನೀರಿನ ಥರ ಇರಬೇಕು. ನೋಡಿ, ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕದು. ಈ ಥರ ತೆಳ್ಳಗಿರಬೇಕು. ಇವಾಗ ನಿಧಾನಕ್ಕೆ ಇದನ್ನು ತಿರುಗಿಸ್ಕೊಳ್ತಾ ಬರಬೇಕು. ಕೈ ಬಿಡದೆ ಈ ಥರ ನಿಧಾನಕ್ಕೆ ತಿರುಗಿಸ್ಕೊಳ್ತಾ ಬನ್ನಿ. ನೋಡಿ, ಈ ಹದಕ್ಕೆ ಬಂದರೆ ಹಾಲುಬಾಯಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ರೀತಿ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಇಟ್ಕೊಂಡ್ರೆ ಒಂದು ಅರ್ಧ ಗಂಟೆನಲ್ಲೇ ಇದು ರೆಡಿ ಆಗಿಬಿಡುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಖಂಡಿತ ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಈ ರೀತಿ ಚೆನ್ನಾಗಿ ಕೈ ಬಿಡದೆ ತಿರುಗಿಸ್ಕೊಳ್ತಾ ಬನ್ನಿ. ಈ ರೀತಿ ತಿರುಗಿಸ್ತಾ ಅದು ಈ ಪ್ರಮಾಣಕ್ಕೆ ಆಗುತ್ತೆ. ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ ಹಿಟ್ಟು. ನೋಡ್ತಾ ಇರ್ಬೋದು ಇಲ್ಲಿ. ನೋಡಿ, ತಿರುಗಿಸ್ತಾ ಅದು ಈ ರೀತಿ ಗಟ್ಟಿ ಆಗ್ತಾ ಹೋಗ್ತು. ಈಗ ನಾನು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 3 to 4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ನಿಮಗೆ ತುಪ್ಪ ಕಡಿಮೆ ಪ್ರಮಾಣದಲ್ಲಿ ಬೇಕಾದರೂ ಹಾಕೋಬೋದು. 1-2 ಸ್ಪೂನ್ ಹಾಕೊಂಡ್ರೂ ಕೂಡ ಸಾಕಾಗುತ್ತೆ. ನಾನಿಲ್ಲಿ 4 ಸ್ಪೂನ್ನ ಹಾಕೋತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅಷ್ಟೇ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ,
ಈಗ ಪ್ಯಾನ್ ಎಲ್ಲ ಬಿಟ್ಕೋತಾ ಬರ್ತಾ ಇದೆ. ಈ ಹಂತದವರೆಗೂ ನೀವು ಅದನ್ನು ಮಿಕ್ಸ್ ಮಾಡ್ಕೊತಾ ಬರಬೇಕಾಗುತ್ತೆ. ಕೈಲಿ ಒಂಚೂರು ತುಪ್ಪನ ಸವರ್ಕೊಂಡು ಹಿಟ್ಟು ಕೈಗೆ ಅಂಟಬಾರ್ದು, ಆ ಹದ ಬರೋವರೆಗೂ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ನೆಕ್ಸ್ಟ್ ನಾನಲ್ಲಿ ಒಂದು ತಟ್ಟೆನ ಇಟ್ಕೊಂಡು ಅದಕ್ಕೆ ತುಪ್ಪನ ಸವರಿಸ್ಕೊಂಡಿದ್ದೀನಿ. ಹಾಕ್ಕೊಂಡು ರೆಡಿಯಾಗಿರೋ ಹಿಟ್ಟನ್ನು ಇದರೊಳಗಡೆ ಹಾಕ್ಕೊಂಡು ಈ ರೀತಿ ಲೆವೆಲಾಗಿ ಮಾಡ್ಕೊತಾ ಇದ್ದೀನಿ. ಬಿಸಿ ಇರುತ್ತೆ, ಸೊ ಅದಕ್ಕೆ ನಾನು ಈ ಕಪ್ನ ಯೂಸ್ ಮಾಡಿಕೊಂಡು ಒಂದು ಲೆವೆಲ್ ರೀತಿ ಇದನ್ನು ಮಾಡ್ಕೋತಾ ಇದ್ದೀನಿ. ತುಪ್ಪನ ಸವರ್ಕೊಳ್ಳೋದು ಮರಿಬೇಡಿ, ಇಲ್ಲಾಂದರೆ ಹಿಟ್ಟೆಲ್ಲ ಅಂಟ್ಕೊಳ್ಳುತ್ತೆ. ಸರಿಯಾಗಿ ಪೀಸಸ್ನ ಕಟ್ ಆಗೋದಿಲ್ಲ. ಈ ರೀತಿ ಒಂದು ಲೆವೆಲಾಗಿ ಕಟ್ ಮಾಡಿ ಇದನ್ನು ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕು. ಒಂದು ಅರ್ಧ ಗಂಟೆ ಬಿಟ್ಟರೆ ಆಗುತ್ತೆ, ತಣ್ಣಗಾಗುತ್ತೆ. ಈಗ ತಣ್ಣಗಾಗಿದೆ. ನಾನು ಈ ರೀತಿ ಚಾಕುವಿಂದ ಕಟ್ ಮಾಡ್ತಾ ಇದ್ದೀನಿ. ಇದೊಂಥರ ಹೆಲ್ತಿ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ. ತುಂಬಾ ಸಾಫ್ಟಾಗಿ ಬಂದಿತ್ತು, ಹಾಗೂ ಟೇಸ್ಟ್ ಕೂಡ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಯಾರ್ಯಾರು ಹೊಸ್ದಾಗಿ ವಿಡಿಯೋ ನೋಡ್ತಿದ್ರು ದಯವಿಟ್ಟು ನಿಮ್ಮ ಮುಂದೆ ಕಾಣ್ತಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಈಗ ಪ್ಲೇಟ್ಗೆ ನಾನು ಇದನ್ನು ಸರ್ವ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಇದೇ ರೀತಿ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.